ಹಾಯ್, ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಗಂಟೆ ಇಲ್ಲದೆ ರೀತಿಯಲ್ಲಿ ರಾಗಿ ಮುದ್ದೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನಾನು ಹೇಳ್ಕೊಡೋ ರೀತಿಯಲ್ಲೇ ಮಾಡಿ ನೋಡಿ. ನಾನೊಂದು ಪಾತ್ರೆಗೆ 3 ಕಪ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ. ನಾನೊಂದು 3 ಮುದ್ದೆ ಮಾಡ್ತಾ ಇರೋದ್ರಿಂದ 3 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಅದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ನೀರು ಕುದಿಯೋಕ್ಕೆ ಬಿಡಬೇಕು. ನೀರು ಕುರಿತಾ ಇರುವಾಗ ನೋಡಿ, ನಾನು ಯಾವ ಕಪ್ಪಲ್ಲಿ ನೀರು ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ, ಅದೇ ಮೆಜರ್ಮೆಂಟಲ್ಲಿ 1.5 ಕಪ್ ಅಷ್ಟು ಹಿಟ್ಟು ತೊಗೊಳ್ತಾ ಇದ್ದೀನಿ. ಅಂದರೆ ನಾನು 3 ಕಪ್ಪು ನೀರು ತೊಗೊಂಡಿದ್ದೆ, 1.5 ಕಪ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಅದು ನೀರು ಕುದ್ದಾದಮೇಲೆ ಅದಕ್ಕೆ ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ಅದು ಕುದಿಬೇಕು. ನೋಡಿ, ಈ ರೀತಿ ರಾಗಿ ಹಿಟ್ಟು ಬಂದ್ಬಿಟ್ಟು ಚೆನ್ನಾಗಿ ಬೇಯಬೇಕು. ಸೊ ಬೇಯ್ದಲೇ ಸ್ವಲ್ಪ ಕುದಿಯುವಾಗಲೇ ನೀವು ತೆಗೆದು ಕೂಡಿಸ್ಬಿಟ್ರೆ ಅಷ್ಟು ಒಂಥರ ಅಂಟಿಸುತ್ತೆ, ಚೆನ್ನಾಗಿರಲ್ಲ. ನೋಡಿ, ಅದು ಚೆನ್ನಾಗಿ ಕುದಿಯುವಾಗ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ನಾನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಬೆಂದಾಗಿದೆ. ನೋಡಿ, ಈ ರೀತಿ ಒಂದು ಬಟ್ಟೆನೋ ಇಟ್ಕೊಂಡು ನೀಟಾಗಿ ಸ್ಟೌವಲ್ಲಿ ಉರಿಯುತ್ತಿರುವಾಗಲೇ ಕೆಳಗೆ ಇಳಿಸ್ಬಿಟ್ಟು ಈ ಥರ ಕೂಡಿಸ್ಬೇಡಿ. ಅಲ್ಲೇ ಸ್ಟೌವಲ್ಲೇ ನೀಟಾಗಿ ಕೂಡಿಸ್ತಾ ಹೋಗಿ. ನೋಡಿ, ಗಂಟಿಲ್ಲದೆ ರೀತಿ ಎಲ್ಲ ಬಿಸಿಗೆ ಗಂಟೆಲ್ಲ ಒಡೆಯುತ್ತೆ. ಚೆನ್ನಾಗಿ ಕೂಡಿಸ್ಕೊಳ್ಳಿ. ಸ್ಟೌವಲ್ಲಿ ಇರುವಾಗಲೇ ನೀಟಾಗಿ ಕೂಡಿಸ್ಬೇಕು, ಕೆಳಗೆ ಇಳಿಸ್ಬಿಟ್ಟು ಕೂಡಿಸ್ಬೇಡಿ. ನೀಟಾಗಿ ಚೆನ್ನಾಗಿ ಒಂದು ಗಂಟಿಲ್ಲದೆ ರೀತಿಯಲ್ಲಿ ಈ ಬಿಸಿ ಇರುವಾಗಲೇ ಚೆನ್ನಾಗಿ ನೀಟಾಗಿ ಕೂಡಿಸ್ಕೋಬೇಕು. ಅದನ್ನು ಚೆನ್ನಾಗಿ ಕೂಡಿಸ್ಕೊಂಡಾದಮೇಲೆ ನೋಡಿ, ನೀಟಾಗಿ ಒಂದು ಗಂಟಿಲ್ಲದೆ ರೀತಿಯಲ್ಲಿ ನಾನು ಕೂಡಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿದೆ. ನೋಡಿ, ಆ ಬಿಸಿಗೆ ಬಂದ್ಬಿಟ್ಟು ಗಂಟಿದ್ದರೆ ಅದು ಹೊಡಿತಾ ಹೋಗುತ್ತೆ. ನೋಡಿ, ಈ ರೀತಿ ನೀವು ಒಂದು ಗಂಟಿಲ್ಲದೆ ರೀತಿಯಲ್ಲಿ ಕೂಡಿಸ್ಕೊಂಡಾದಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಟ್ಟು ನೋಡಿ, ಅದನ್ನು ನಮಗೆ ಎಷ್ಟು ದಪ್ಪ ಸೈಜ್ ಬೇಕೋ ಅದನ್ನು ನೋಡಿಬಿಟ್ಟು ತೆಗೆದು ಈ ಥರ ಮುದ್ದೆನ ರೌಂಡ್ ಶೇಪಲ್ಲಿ ಮಾಡಿದರೆ ರಾಗಿ ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿಯಾಗಿರುತ್ತೆ. ನೋಡಿ, ವೀಕ್ಲಿ ಡೈಲಿ 1 ಟೈಮು ಇಲ್ಲ ವೀಕ್ಲಿ 3 ಟೈಮ್ಸು 2 ಟೈಮ್ಸು ರಾಗಿ ಮುದ್ದೆ ಉಣ್ಣೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ನೋಡಿ, ನಾನು ಹೇಳ್ಕೊಟ್ಟಾಗೆ ಮಾಡಿ 1 ಗಂಟೆ ಇಲ್ಲದೆ ರೀತಿಯಲ್ಲಿ ಆಗುತ್ತೆ. ತುಂಬ ಸಿಂಪಲ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.